ಅತ್ತಿಗೆಯ ಕತ್ತು ಸೀಳಿದ ಪಾಪಿ ಮೈದುನ, ಚಾಕು ಇರಿದ ರಭಸಕ್ಕೆ ತೀವ್ರ ರಕ್ತಸ್ರಾವವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾವು. ಅತ್ತಿಗೆಯನ್ನ ಕೊಂದ ಪಾಪಿ ಅಣ್ಣ ಮತ್ತು ಅಣ್ಣನ ಮಗಳ ಮೇಲೂ ಚಾಕು ಬೀಸಿದ್ದಾನೆ. ಜನ ಜಮಾವಣೆಯಾಗುತ್ತಿದ್ದಂತೆಯೇ ಎಸ್ಕೇಪ್ ಆಗಿದ್ದಾನೆ. ಇಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದಲ್ಲ ಒಂದು ಅಪರಾಧ ಕೃತ್ಯಗಳು ನಡೆಯುತ್ತಲೇ ಇವೆ. ಇದೀಗ ಪಾಪಿ ಮೈದನನೊಬ್ಬ ಅತ್ತಿಗೆಯ ಕತ್ತು ಸಿಳಿದ್ದಾನೆ. ಅತ್ತಿಗೆಯ ಕತ್ತಿಗೆ ಚೂರಿ ಹಾಕಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಇಂಥದ್ದೊಂದು ಅಮಾನವೀಯ ಘಟನೆಗೆ ಹುಬ್ಬಳ್ಳಿಯ SM ಕೃಷ್ಣನಗರ ಸಾಕ್ಷಿಯಾಗಿದೆ. ಕೊಲೆಯಾದ ದುರ್ದೈವಿಯನ್ನ 36 ವರ್ಷದ ಸಾಜಿಯಾ ಬಾನು ಎಂದು ಗುರುತಿಸಲಾಗಿದೆ. ಹೀಗೆ ಅತ್ತಿಗೆಯ ಕತ್ತು ಸೀಳಿದವನನ್ನ ನಾಸಿರ್ ಎಂದು ಗುರುತಿಸಲಾಗಿದೆ. ಕುಡಿದ ಮತ್ತಿನಲ್ಲಿ ನಾಸಿರ್ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದ ಅತ್ತಿಗೆಯನ್ನ ತನ್ನ ಹೆಂಡತಿಯ ನೆರವಿನಿಂದ ಮನೆಗೆ ಕರೆಸಿಕೊಂಡಿದ್ದಾನೆ. ಸಾಜಿದಾ ಬಾನು ಮನೆಗೆ ಬರುತ್ತಿದ್ದಂತೆಯೇ ಬಾಗಿಲ ಮುಂದೆಯೇ ಚಾಕುವಿನಿಂದ ಕತ್ತಿಗೆ ಇರಿದಿದ್ದಾನೆ. ಸಾಜಿಯಾ ಬಾನು ರಕ್ತದ ಮಡುವಿನಲ್ಲಿ ಬೀಳುತ್ತಿದ್ದಂತೆಯೇ ತನ್ನ ಅಣ್ಣ ಸಾದಿಕ್ ಮೇಲೆಯೂ ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಸಾದಿಕ್ನ ತಲೆ ಮತ್ತು ಕೈಗೆ ಗಾಯಗಳಾಗಿವೆ. ಇದಾದ ನಂತರ ಸಾದಿಕ್ನ ಮಗಳ ಮೇಲೆಯೂ ನಾಸಿರ್ ದಾಳಿ ಮಾಡಲು ಮುಂದಾಗಿದ್ದು ಆಕೆ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ. ಇದಾದ ಬಳಿಕ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸಾಜಿಯಾ ಬಾನುಳನ್ನ ಕಿಮ್ಸ್ಗೆ ಕರೆತರುವಷ್ಟರಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಬಂದ ನಮ್ಮ ತಮ್ಮ ಅಮ್ಮ ಮನ್ಯಾಗ ಕುಂತಿದ್ದೆ. ನಾನು ಹೊರಗೆ ಕಳಿಸಿದ ರೂಮ್ನಿಂದ ನಾನು ಹೊರಗೆ ಬಂದೆ. ಅನ್ನ ನಾನು ಹಿಂದಿ ಕರಿ ಅಂದ ಅವ್ರು ಮನೆ ಬಾಜು ಮನ್ಯಾಗ ದಾವತ್ ಹೋಗಿದ್ರೆ ಹಾಂ ಬಾಜು ಮನೆ ದಾವತ್ ಹೋಗಿದ್ರೆ ಅವ ತಾನು ಕರ್ಕೊಂಬಂದ ನಾನು ಹಿಂದಿಗೆ ಯಾಕೆ ಹಿಂಗೆ ಅಡ್ಡುತ್ತಿದ್ದು ಮಾತಾಡ ಹೇಳಕತ್ತಿದ್ದ ಯಾವಲ್ಲೆಲ್ಲ ಮಾತಾಡಕತ್ತಾರೆ ಅಂತ ನಾ ಹೇಳಿದೆ. ಮಾತಾಡಕತ್ತಲ್ಲ ತಡಿ ಅನ್ನ ಫೋನ್ ಹಚ್ತೀನಿ. ನಾನು ಫೋನ್ ತೆಗಿದ್ದೆ. ಆಕೆ ಹಿಂದೆ ಮುಂದೆ ಬಂದುಬಿಟ್ಲಾಕಿ ತಾಕು ತಾಗ್ದ ದಾವತ್ ಹೋಗಿದ್ರು. ದಾವತ್ ಬೆಳಗ್ಗೆ ಪಕಡಾಕ ದಾವತ್ ಹೋಗಿದ್ರು ಅವ್ರೆ ನಮ್ಮ ಹಿಂದಿಯವ್ರ ಅವ್ರಿಗೆ ಹಿಂದಿಯವ್ರೆ. ಆ ದಾವತ್ನಾಗ ಹೋಗಿ ಕರ್ಕೊಂಬಂದಾನೆ. ಅವ್ರಿಗೆ ಅವ್ರ ಮಿಸ್ಸಿಗೆ ನಮ್ಮ ಮಿಸ್ಸಿಗೆ ಇಬ್ಬರು ಮಂದಿಗೆ ಕರ್ಕೊಂಬಂದಾನೆ. ನಾ ಮಾತಾಡಕತ್ತೀನಿ ಅವಾಗ ನಮ್ಮ ಹಿಂದಿನ ನನ್ನ ಹಿಂದಿನ ಇಲ್ಲ. ಆಕೆ ನಾವು ನಮ್ಮ ದೊಡ್ಡವನಾಗ ನಾನು ಫೋನ್ ಮಾಡಕತ್ತಿದ್ದೆ. ಫೋನ್ ಹಚ್ಚಿದ್ದಡಿ ಅವ್ರು ಬರ್ತಾನೆ ಅಂತೇಳಿ ಆಕೆ ಹಿಂದಿಂದ ಮುಂದೆ ಬಂದ್ಲಾಕಿ ಚಾಕು ತೆಗ್ದವನು ಹಾಕ್ಬಿಟ್ಟ. ಇದು ಕುದಿಯಾಗಿ ಹಾಕಿ ಹಿಂಗೆ ತಿರ್ಬಿಟ್ಟ. ನಿಮಗೆ ಹಾಕ್ಬೇಕಂತ ಹಾಕಿದ್ರು ಇಲ್ಲ ಅವ್ರಿಗೆ ಹಾಕ್ಬೇಕಂತ ಹಾಕಿದ್ದ. ನಾ ಅದು ನೋಡಿ ಫೋನ್ ಚಲ್ಲಿ ಮುಂದೆ ಹೋದೆ. ಮತ್ತು ನನಗೂ ಹಾಕಕ್ಕೆ ಬಂದ. ನಾ ಹಿಂಗೆ ಹಾಕಿ ಮಾಡಿ ಅಡ್ಡ ಸ್ವಲ್ಪ ಇಲ್ಲಿ ತಲೆಗೆ ಹೋಗ್ತಾ ಕಾರಣ ಏನಣ್ಣ? ಅದು ಕಾರಣ ಏನಿಲ್ಲ. ಸುಮ್ಮನೆ ಕುಡಿದು ಬಂದೆ ನಾಯಿ ತೆಗ್ದಾನವ ಸುಮ್ಮನೆ. ಅಂದ್ರೆ ಯಾವಾಗ ಜಗಳ ಮಾಡ್ತದ? ಹಾಂ ಕುಡಿದು ಬಂದಾಗ ಅಷ್ಟೇ. ಸಾದಿಕ್ ಮತ್ತು ಸಾಜಿದಾ ಬಾನು ದಂಪತಿಗಳಿಗೆ 5 ಮಕ್ಕಳಿದ್ದು 3 ಹೆಣ್ಣು ಮತ್ತು 2 ಗಂಡು ಮಕ್ಕಳಿದ್ದಾರೆ. ಮದುವೆಯಾದಾಗಿನಿಂದಲೂ ಸಾಜಿಯಾ ಬಾನುಗೆ ಮೈದುನ ನಾಜೀರ್ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ನೀಡ್ತಿದ್ದ ಎನ್ನಲಾಗಿದೆ. ಈತನ ಕಿರುಕುಳ ತಾಳದೆ ಸಾದಿಕ್ ಬೇರೊಂದು ಮನೆ ಮಾಡಿ ತನ್ನ ಪಾಡಿಗೆ ತಾನು ಜೀವನ ನಡೆಸುತ್ತಿದ್ದ. ಇಷ್ಟಾದರೂ ಬಿಡದ ನಾಸೀರ್ ಅಲ್ಲಿಯೂ ಬಂದು ಜಗಳ ಮಾಡಿ ಹೋಗ್ತಿದ್ದ. ಕೊನೆಗೆ ಮನೆಯಲ್ಲಿ ಭಾಗ ಮಾಡಿಕೊಡುವಂತೆ ನಾಸೀರ್ ಪಟ್ಟು ಹಿಡಿದಿದ್ದ. ಅದಕ್ಕೂ ಕೂಡ ಸಾದಿಕ್ ಒಪ್ಪಿಗೆ ಸೂಚಿಸಿದ್ದ. ಇಷ್ಟೆಲ್ಲ ಆದರೂ ಪಾಪಿ ಮೈದುನ ಈ ರೀತಿ ಅತ್ತಿಗೆಯನ್ನ ಬಲಿ ತೆಗೆದುಕೊಂಡಿದ್ದಾನೆ ಅಂತ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅತ್ತಿಗೆಯನ್ನ ಹತ್ಯೆಗೈದ ಆರೋಪಿ ನಾಸೀರ್ನನ್ನ ಈಗಾಗಲೇ ಕಸಬಾಪೇಟ್ ಪೊಲೀಸರು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ನಮ್ಮ ತಂಗಿದು ಯಾವಾಗ ನಾವು ಮದುವೆ ಮಾಡಿಕೊಟ್ಟು ಆವಾಗ್ಲಿಂದ ಟಾರ್ಚರ್ ಮಾಡ್ಕೊತ ಅದಾರ. ಇವ್ರು ಮಾಡ್ಕೊತ ಅದಾರ. ಇವರು ಗಂಡನ ಮನೆಯವರು ಹೇಳ್ರಿ. ನಾವು ಹೋಗಲಿ ಗಂಡನ ಮನೆ ಅಂತೇಳಿ ನನ್ನ ತಂಗಿ ಹೇಳಿ ಎಲ್ಲ ಎಷ್ಟಿದ್ರು ನನ್ನ ಗಂಡನ ಮನ್ಯಾಗ ನಾ ಬಾಳೆ ಮಾಡೋದು ಅಂತೇಳಿ ನಮ್ಗೆ ತಿಳಿಸೋಕೆ ಬಾಳೆ ಮಾಡ್ಕೊಂಡು ಹೊಂಟಿದ್ಲ. ಎಷ್ಟು ಇದ್ರು ಮನೆ ನಡಕ್ಕೆ ಮನೆ ಬಿಟ್ಟು ಮತ್ತು ಬೇರೆ ಮಾಡಿ ಇದ್ರು ಇವರು ಗಂಡ ಹೆಂಡ್ತಿ ಎಲ್ಲ ಮಕ್ಕಳೆಲ್ಲ ಸೇರಿಸಿ. ಹಾಂ ಎಲ್ಲ ಬೇರೆ ಇದ್ರಿ ರೀ ಇವರು. ಅಷ್ಟಾದ್ರೂ ಬಂದು ಮನೆ ಮಟ್ಟ ಬಂದು ಮಣ್ಣಿನ ಹೊಡೆದೋಗ್ಯಾನ್ರಿ. ಅವಾಗಲೂ ನಮಗೆ ಫೋನ್ ಹಚ್ಚಿ ಹೇಳಿದ್ಲಕ್ಕೆ ಎಲ್ಲ ಇದು ಕೈ ಎಲ್ಲ ಬಾತಿ ಎಲ್ಲ ಇದಾಗಿ ಎಲ್ಲ ಹೊಡೆದು ಎಲ್ಲ ಇದಿದ್ರು. ಅವಾಗಲೂ ನಮ್ಮ ತಂಗಿ ಏನು ಹೇಳಿದ್ಲು ನಮ್ಗೆ, ಹೋಗ್ಲಿ ಬಿಡಪ್ಪ ಅವ ಹಿಂಗೆ ಮಾಡೋ ಅಂತಾನೆ. ಇದ್ರಾಗ ಒಂದು ನಾಸಿರಿಂದ ಹೆಂಡ್ತಿದು ಕೈ ಐತಿ, ನಾಸಿರಿಂದು ಕೈ ಐತ್ರಿ. ಅವ್ರಿಗೆ ಏನೈತಿ ಸಜಾ ಆಗ್ಬೇಕ್ರಿ ಅವ್ರಿಗೆ. ನಮ್ಮ ತಂಗಿಗೆ ಏನೈತಿ ನಮ್ಗೆ ನ್ಯಾಯ ಬೇಕ್ರಿ. ಸಣ್ಣ ಮಕ್ಕಳು ಅದಾವ. ಹಂಗಾರಿ ಆಸ್ತಿ ಸಂಬಂಧ ಆಕೆ ಜೀವನ ಮಾಡೋಕ್ಕೆ ಬಾಳೆ ಮಾಡೋಕ್ಕೆ ಪಾಪ ತಂದೆ ತಾಯಿಗೂ ಹೇಳ್ತಿದ್ದಿಲ್ಲ. ಯಾಕಂದ್ರೆ ಗಂಡನ ಮನೆ ಐತಿ ನಾನು ಮಾಡಿಕೊಟ್ಟಾರೆ, ನಾ ಇಲ್ಲೇ ಬಾಳೆ ಮಾಡ್ಕೊಂಡು ಇರ್ಬೇಕಂತ ಆಕೆ ಜೀವನ ಮಾಡ್ಕೊಂಡು ಹೋಗ್ತಿದ್ದೆ. ಹಂಗೇನಾರೆ ಆತಂದ್ರೆ ಎಲ್ಲೇ ಸಿಕ್ಕರೆ ನಮ್ಮ ಮುಂದೆ ಹೇಳ್ತಿದ್ದೆ, ಅಣ್ಣ ಹಿಂಗೆ ಮಾಡಾಕ್ತಾರೆ ಅಂತ ನಾವು ಬೆದರ್ತಿದ್ವಿ. ಯಾಕೆ ನಡೀತಿದ್ದೆ. ಈಗ ಹೋದವ್ರು ಒಮ್ಮೆ ನೀವು ಭಾಳ ಜಗಳ ಆಗ್ಯಾವ್ರಿ ಅಣ್ಣ ತಮ್ಮರು.
ಆ ನಂತರ ಮತ್ತು ನಾನು ಫೋನ್ ಮಾಡಿ ಹೇಳಿದಾಕೆ ಅಣ್ಣ ಇಬ್ಬರು ಮಂದಿ ಹಿಂಗೆ ಜಗಳ ತಾಯಿ ಮ್ಯಾಗ ಬಡ್ಕ ಇಬ್ಬರು ತಾಯಿ ಒಂದೈತಿ ಇವ್ರು ಏನು. ಆಮ್ಯಾಗ ನನಗೆ ನಾ ಫೋನ್ ಮಾಡಿ ಕೇಳಿದ್ದೆ ಸಾದಿಕಣ್ಣನ, ಇಲ್ಲ ಹಿಂಗೆ ಆಗೈತಿ ಅಂತ. ನಾ ಮತ್ತು ಸಾದಿಗೆ ಫೋನ್ ಹಚ್ಚಿದ್ದೆ, ಈಗ ಏನಾಗ್ಲಿ ಅಂದ್ಕಲ್ಲಿ ಹೇಳಣ್ಣ ಹಿಂಗೆ ಚಾಕುಲಿ ಹಾಕಿ ಇದು ಮಾಡ್ಯಾನ, ನಾ KMCಗೆ ಹೊಂಟೀನಿ, ನೀವು ಅಲ್ಲೇ ಬಂದುಬಿಟ್ರಿ ಅಂದ್ಕೊಳ್ಳಿ. ಮತ್ತು ನಾವು 3-4 ಅಣ್ಣ ತಮ್ಮರು ನಮ್ಮ ಮಕ್ಕಳೆಲ್ಲ ರಾತ್ರಿ ಇಲ್ಲೇ ಬಂದುಬಿಟ್ಟು. ಇಲ್ಲಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ SM ಕೃಷ್ಣನಗರ ಆ ಏರಿಯಾದಲ್ಲಿ ಸಾಜಿದಾ ಅನ್ನೋವಂಥ ಸುಮಾರು 30 ವರ್ಷ ವಯಸ್ಸಿನ ಒಬ್ಬಳು ಹೆಣ್ಮಗಳಿಗೆ ಹಲ್ಲೆ ಆಗಿದೆ ಅನ್ನೋಂಥದ್ದು ಮಾಹಿತಿ ಬಂತು. ನಂತರ ಆಸ್ಪತ್ರೆಗೆ ಆಕೆಯನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಕೊಲೆಯ ಆರೋಪಿ ಏನಿದ್ದಾನೆ ನಾಸೀರ್ ಅಂತ, ಅವನಿಗೆ ಸುಮಾರು 37 ವರ್ಷ, ವೆಲ್ಡಿಂಗ್ ಕೆಲಸ ಮಾಡ್ತಾನೆ, ಅದೇ SM ಕೃಷ್ಣನಗರದಲ್ಲಿದ್ದಾನೆ. ಇವನು ಮೃತಳ ಗಂಡನ ತಮ್ಮ. ನಿನ್ನೆ ರಾತ್ರಿ ಏನಾಗಿದೆ, ಮೃತನಿಗೂ ಮತ್ತು ಮೃತಳ ಗಂಡ ಮತ್ತು ಮೃತಳ ಗಂಡನ ತಮ್ಮ ಮತ್ತು ಅವನ ತಮ್ಮನ ಹೆಂಡತಿ ಮತ್ತು ಅವರು ಸಂಪೂರ್ಣ ಕುಟುಂಬ ಸುಮಾರು ಒಂದು 13ರಿಂದ 14 ಜನ ಒಂದು ಚಿಕ್ಕ ಮನೇಲಿ ಇರ್ತಾರೆ. ಈ ತೀರ್ಕೊಂಡು ಹೋಗಿರುವಂಥ ಸಾಜಿದಾ ಏನಿದ್ದಾಳೆ, ಆಕೆಗೂ ಮತ್ತು ಮೃತಳ ಗಂಡನ ತಮ್ಮ ಏನು ಆರೋಪಿ ಇದ್ದಾನೆ ಅವರಿಬ್ಬರ ನಡುವೆ ಎಲ್ಲ ಸಂಘರ್ಷ ಆಗಿದೆ. ಅಣ್ಣ ತಮ್ಮ ಹೊಡೆದಾಡುವಂಥ ಸಂದರ್ಭದಲ್ಲಿ ಈಕೆ ಮಧ್ಯದಲ್ಲಿ ಹೋಗಿದ್ದಾಳೆ. ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಾತ್ರಿ ಪೂರ್ತಿ ಕಾರ್ಯಾಚರಣೆ ಮಾಡಿ ಆರೋಪಿ ನಿನ್ನೆ ಗದಗ ಜಿಲ್ಲೆಯ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಿ ಬಂದಿದ್ದಾನೆ. ನಂತರದಲ್ಲಿ ಇವತ್ತು ಯಾರನ್ನಾದರೂ ಸಲಹೆ ತೊಗೊಂಡು ನೆಕ್ಸ್ಟ್ ಲೀಗಲಿ ಏನು ಕ್ರಮ ಆಗ್ಬೋದು ಅನ್ನೋದ್ರ ಬಗ್ಗೆ ಅವನ ಸ್ನೇಹಿತರು ಯಾರನ್ನಾದರೂ ಸಂಪರ್ಕ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಕುಡಿದ ಮತ್ತಿನಲ್ಲಿದ್ದ ನಾಸೀರ್ ಅತ್ತಿಗೆಯ ಕತ್ತು ಸೀಳಿ ಕೊಲೆ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇದರ ಹಿಂದೆ ಆಸ್ತಿ ಕಲಹವಿದೆಯೋ ಅಥವಾ ಮತ್ಯಾವ ಕಾರಣ ಅನ್ನೋದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಾಯಾಳು ಸಾದಿಕ್ಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಈ ಕುರಿತು ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಸಂತೋಷ್ ಅರಳಿ, ಕರ್ನಾಟಕ ಪಬ್ಲಿಕ್ ವಾಯ್ಸ್, ಹುಬ್ಬಳ್ಳಿ.